ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ 3 ಜನ ಖಾಸಗಿ ದೂರನ್ನು ಸಲ್ಲಿಸಿದ್ರು. ಸ್ನೇಹಮಯಿ ಕೃಷ್ಣ ಅಂತ ಒಬ್ಬರು, ಮತ್ತೊಬ್ಬರು ಜೆ ಅಬ್ರಹಾಂ ಅವರು, ಮತ್ತೊಬ್ಬರು ಪ್ರವೀಣ್ ಅಂತನ 3 ಜನ ದೂರು ಸಲ್ಲಿಸಿದರು. ದೂರಿಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ನೋಟಿಸ್ ಕೊಟ್ಟು ಸರ್ಕಾರದಿಂದಲೂ ಆ ನೋಟಿಸಿಗೆ ಸುದೀರ್ಘ ಉತ್ತರ ಕೊಟ್ಟ ನಂತರ ದೂರುದಾರರನ್ನು ಕರೆಸಿ ಅವ್ರ ಜೊತೆಲೂ ಎಕ್ಸ್ಪ್ಲನೇಷನ್ ಕೇಳಿ ದಾಖಲೆಗಳನ್ನು ಪರಿಶೀಲಿಸಿ ಸೆಕ್ಷನ್ 17A ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಈಗ ಕಾಂಗ್ರೆಸ್ ಪಾರ್ಟಿ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆಂಬಲಿಗರ ಹೆಸರಿನಲ್ಲಿ ರಾಜ್ಯದ ಉದ್ದಗಲಕ್ಕೆ ರಾಜ್ಯಪಾಲರನ್ನೇ ಆರೋಪಿಯನ್ನಾಗಿ ಆರೋಪ ಮಾಡ್ತಾ ಇವ್ರ ಪರವಾಗಿ ಚಳವಳಿಯನ್ನು ಮಾಡ್ತಾ ಇದ್ದಾರೆ. ನಾನು ತಮ್ಮ ಮೂಲಕ ಕಾಂಗ್ರೆಸ್ಸಿಗರಿಗೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ನನ್ನ ತಿಳುವಳಿಕೆ ಪ್ರಕಾರ 1950ರಿಂದ ಸಂವಿಧಾನ ನಮ್ಮೆಲ್ಲರಿಗೂ ಒಂದೇ ಇದೆ. ಅಂಬೇಡ್ಕರ್ ಕೊಟ್ಟ ಸಂವಿಧಾನ. 2011ರಲ್ಲೂ ಇದೇ ಸಂವಿಧಾನ ಇತ್ತು, ಈಗಲೂ ಅದೇ ಸಂವಿಧಾನ ಇದೆ. 2024ರಲ್ಲೂ ಅದೇ ಸಂವಿಧಾನ ಇದೆ. 2011ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ, ಅವತ್ತಿನ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವ್ರ ಮೇಲೆ ಆರೋಪ ಬಂದ ಸಂದರ್ಭದಲ್ಲಿ ಇದೇ ರೀತಿ ಖಾಸಗಿ ದೂರು ಸಲ್ಲಿಸಿದ ಸಂದರ್ಭದಲ್ಲಿ ಅವತ್ತಿನ ರಾಜ್ಯಪಾಲರಾಗಿದ್ದಂಥ ಶ್ರೀ ಹಂಸರಾಜ್ ಭಾರದ್ವಾಜ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದರು. ಆಗ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ, ಪರಮೇಶ್ವರ್ ಅವರು ಸೇರಿದಂತೆ, ಇವತ್ತಿನ ಮುಖ್ಯಮಂತ್ರಿ ಅವತ್ತಿನ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ಸೇರಿದಂತೆ ನೀವು ರಾಜ್ಯಪಾಲರ ಕ್ರಮವನ್ನು ಸ್ವಾಗತಿಸಿದ್ರಿ. ರಾಜ್ಯಪಾಲರು ಒಂದು ಸಂವಿಧಾನಿಕ ಹುದ್ದೆ ಅಂತ ಹೇಳಿ ಉಚ್ಚಾರ ಮಾಡಿದ್ರಿ. ಸಂವಿಧಾನಾತ್ಮಕವಾಗಿಯೇ ಅವರು ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ. ಅದರ ಮೇಲೆ ಮುಂದೋಗಿ ಒಂದು ಹೇಳಿದ್ರಿ, ಭ್ರಷ್ಟರು ಮಾತ್ರ ತನಿಖೆಗೆ ಭಯ ಬಿಡ್ತಾರೆ ಅಂತ ಹೇಳಿದ್ರಿ. ಭ್ರಷ್ಟಾಚಾರ ಮಾಡದೇ ಇದ್ದರೆ ತನಿಖೆ ಯಾಕೆ ಹೆದರಬೇಕು ಅಂತ ಹೇಳಿದ್ರಿ. ಮತ್ತು ಮುಂದುವರೆದು ಹೇಳಿದ್ರಿ, BJPಯವರು ಯಡಿಯೂರಪ್ಪನವರು ಭ್ರಷ್ಟಾಚಾರ ಮಾಡಿದ್ದಾರೆ, ಅದಕ್ಕೆ ತನಿಖೆಗೆ ಹೆದರ್ತಾ ಇದ್ದಾರೆ ಅಂತ ಹೇಳಿದ್ರಿ. ಈಗ ಅಂಥದೇ ಕ್ರಮವನ್ನು 13 ವರ್ಷಗಳ ಹಿಂದೆ ಅವತ್ತಿನ ರಾಜ್ಯಪಾಲರು ತೆಗೆದುಕೊಂಡಂಥ ಕ್ರಮವನ್ನೇ ಇವತ್ತಿನ ರಾಜ್ಯಪಾಲರು ತಗೊಂಡಿದ್ದಾರೆ. ಅವತ್ತು ಹೇಳಿದ ಮಾತುಗಳು ಇವತ್ತು ನಿಮ್ಗೆ ಅಪ್ಲೈ ಆಗಲ್ವಾ? ಅನ್ವಯಿಸೋದಿಲ್ವಾ? ಅನ್ವಯಿಸೋದು ಅಂತಾದರೆ ಅವತ್ತು ಸ್ವಾಗತ ಮಾಡಿದರೆ ಇವತ್ತು ಸ್ವಾಗತ ಮಾಡಿ. ಅವತ್ತು ಸ್ವಾಗತಿಸಿ ಇವತ್ತು ಯಾಕೆ ವಿರೋಧ ಮಾಡ್ತಾಯಿದ್ದೀರಿ? ನೀವು ಕೇಳಿದ ಪ್ರಶ್ನೆಗಳನ್ನೇ ನಾವು ಕೇಳ್ಬೋದಲ್ಲ. ನೀವು ಭ್ರಷ್ಟಾಚಾರ ಮಾಡಿದ್ದೀರಿ, ಅದಕ್ಕೆ ಭಯ ಬೀಳ್ತಾ ಇದ್ದೀರಿ, ಅದಕ್ಕೆ ತನಿಖೆಗೆ ಭಯ ಬೀಳ್ತಾ ಇದ್ದೀರಿ ಅಂತ ನಾವು ಕೂಡ ಕೇಳ್ಬೋದಲ್ಲ. ಮುಂದುವರೆದು ಮಾನ್ಯ ರಾಜ್ಯಪಾಲರು ಈಗ ಕೇವಲ ತನಿಖೆಗಷ್ಟೇ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ನಡೀಲಿ ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ನಡೆಸಿದ್ದಾರೆ ಅಂತ ಜಡ್ಜ್ಮೆಂಟ್ ಕೊಟ್ಟಿಲ್ಲ. ಜಡ್ಜ್ಮೆಂಟ್ ಕೊಡುವ ಅಧಿಕಾರವೂ ಕೂಡ ರಾಜ್ಯಪಾಲರಿಗಿಲ್ಲ. ನಾನು ಕಾಂಗ್ರೆಸ್ಗೆ ಕೇಳಕ್ಕೆ ಬಯಸ್ತೇನೆ, ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ನಡಿಬಾರ್ದ? ಯಾಕೆ ನೀವು ತನಿಖೆಯನ್ನೇ ವಿರೋಧಿಸ್ತಾ ಇದ್ದೀರಿ? ನಿಮಗೆ ನಿಷ್ಪಕ್ಷಪಾತವಾದ ತನಿಖೆ ನಡೆದರೆ ಭ್ರಷ್ಟಾಚಾರ ಬಯಲಿಗೆ ಬರುತ್ತೇನೋ ಅಂತ ಭಯ ಕಾಡ್ತಾ ಇದೆಯಾ? ಆ ಭಯದಿಂದಾಗಿ ತನಿಖೆಯನ್ನೇ ವಿರೋಧಿಸ್ತಾ ಇದ್ದೀರಾ? ನೀವು ಸಂವಿಧಾನಿಕ ಹುದ್ದೆಯನ್ನು ಟಾರ್ಗೆಟ್ ಮಾಡ್ತಿರೋದರ ದುರುದ್ದೇಶ ತನಿಖೆಯೇ ನಡಿಬಾರ್ದು ಅಂತಂದರೆ ಯು ಆರ್ ನಾಟ್ ಎಬೋ ದ ಕಾನ್ಸ್ಟಿಟ್ಯೂಷನ್, ಯು ಆಲ್ಸೋ ಅಂಡರ್ ದ ಕಾನ್ಸ್ಟಿಟ್ಯೂಷನ್. ನೀವು ಸಂವಿಧಾನಕ್ಕಿಂತ ಮೇಲಲ್ಲ, ನೀವು ಕೂಡ ಸಂವಿಧಾನದ ಒಳಗೆ ಬರ್ತೀರಿ. ತನಿಖೆಯನ್ನು ವಿರೋಧಿಸೋದ್ರ ಅರ್ಥ ಏನು? ಅಂದರೆ ಏನು ಸಂದೇಶ ಕೂಡ ಕೊಟ್ಟಿದ್ದೀರಿ ತನಿಖೆಯನ್ನು ವಿರೋಧಿಸಿ? ಆ ಮೂಲಕ ನೀವು ಸಂವಿಧಾನಕ್ಕೆ ವಿರುದ್ಧವಾದ ನಡವಳಿಕೆಯನ್ನು ಇವತ್ತಿನ ಕಾಂಗ್ರೆಸ್ಸಿಗರು ತೋರಿಸ್ತಾ ಇರ್ತಕ್ಕಂಥದ್ದು. ನೀವೇನೋ ಇದರೊಳಗೆ ಅಕ್ರಮ ನಡೆದಿದೆ ಅಂತ ಮುಚ್ಚಾಕೊಳ್ಳೋಕೆ ಹೊಟ್ಟಿದ್ದೀರಿ ಅಂತಕ್ಕಂಥ ಅನುಮಾನ ನಮಗೆ ಬರ್ತಾ ಇದೆ. ಇಲ್ಲದೇ ಇದ್ದರೆ ನಿಮಗೆ ಯಾಕೆ ಭಯ? ಮಾನ್ಯ ಮುಖ್ಯಮಂತ್ರಿಗಳಿಗೂ ನಾನು ಈ ಮೂಲಕ ಕೇಳ್ಕೊಳ್ಳೋದು,
ನೀವು ನಿಮ್ಮ ಸಾರ್ವಜನಿಕ ಜೀವನ ಪರಿಶುದ್ಧವಾಗಿದ್ದರೆ ಭಯ ಯಾಕೆ ಬೀಳ್ತೀರಿ? ನಿಮ್ಮದು ಪರಿಶುದ್ಧ ರಾಜಕೀಯ ಜೀವನ ಆದರೆ ಹೆದರಬೇಕಾದ ಅವಶ್ಯಕತೆ ಏನಿದೆ? ಯಾವ ತನಿಖೆ ನಿಮ್ಮನ್ನೇನು ಮಾಡುತ್ತೆ? ಯಾವ ತನಿಖೆ ನಿಮ್ಮನ್ನೇನು ಮಾಡ್ಲಿಕ್ಕೆ ಸಾಧ್ಯ? ನೀವು ಪುಟಕ್ಕಿಟ್ಟ ಚಿನ್ನದಂತೆ ಹೊರಗೆ ಬರ್ತೀರಿ. ಭಯ ಯಾರು ಬೀಳಬೇಕು? ಯಾರು ಸ್ವಜನ ಪಕ್ಷಪಾತ ಮಾಡಿದ್ದಾರೆ, ಯಾರು ಆಡಳಿತ ಅಧಿಕಾರದ ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಯಾರು ಭ್ರಷ್ಟಾಚಾರ ನಡೆಸಿದ್ದಾರೆ, ಅವರು ಮಾತ್ರ ಭಯ ಬೀಳಬೇಕು. ಈಗ ನೀವೆಲ್ಲ ಭಯ ಬಿದ್ದಿರೋದು ನೋಡಿದ್ರೆ ನಮಗೆ ಅನುಮಾನ ಬರ್ತಾ ಇದೆ. ನೀವು ಭ್ರಷ್ಟಾಚಾರ ನಡೆಸಿದಿರಿ, ನೀವು ಸ್ವಜನ ಪಕ್ಷಪಾತ ಮಾಡಿದಿರಿ, ನೀವು ಅಧಿಕಾರದ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಅಂತಕ್ಕಂಥ ಅನುಮಾನ ನಮಗೆ ಮೂಡ್ತಾ ಇದೆ. ಇಂಥ ಸಂದರ್ಭಗಳಲ್ಲಿ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಅದು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಮೇಲ್ಪಂಕ್ತಿ ಕರ್ನಾಟಕದ್ದೇ ಇದೆ. 2011ರಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ತನಿಖೆಯನ್ನು ಎದುರಿಸಿದ್ರು. ನಿಮಗೆ ಯಡಿಯೂರಪ್ಪನವರ ದಾರಿಯಲ್ಲಿ ಹೋಗೋದಕ್ಕೂ ಅವಕಾಶ ಇದೆ. ನಿಮಗೆ ರಾಮಕೃಷ್ಣ ಹೆಗಡೆಯವರಲ್ಲಿ ದಾರಿಯಲ್ಲಿ ಹೋಗುವಂಥ ಅವಕಾಶವನ್ನು ನೀವು ಕಳ್ಕೊಂಡ್ರಿ. ರಾಮಕೃಷ್ಣ ಹೆಗಡೆಯವರ ಮೇಲೆ ಟೆಲಿಫೋನ್ ಕದ್ದಾಲಿಕೆ ಆರೋಪ ಬಂದಾಗ ಅವರು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಿದರು. ನೀವು ಅವಕಾಶವನ್ನು ಕಳ್ಕೊಂಡ್ರಿ. ನಿಮ್ಮ ಮೇಲೆ ಆರೋಪ ಬಂದ ತಕ್ಷಣವೇ ನಿಮ್ಮ ನಿವೇಶನಗಳನ್ನು ಹಿಂದಿರುಗಿಸಿ ನಿಷ್ಪಕ್ಷಪಾತವಾದ ತನಿಖೆಯಾಗಿ ನಾವಿದರೊಳಗೆ ಯಾವುದೇ ಅಕ್ರಮ ನಡೆಸಿಲ್ಲ ಅಂತ ಸಾಬೀತಾಗುವವರೆಗೂ ನನಗೆ ನಿವೇಶನ ಬೇಡ, ನನ್ನ ಕುಟುಂಬಕ್ಕೆ ಬೇಡ ಅಂತ ಹೇಳಿದರೆ ತುಂಬ ದೊಡ್ಡ ವ್ಯಕ್ತಿ ಆಗ್ತಿದ್ರಿ. ಇಡೀ ರಾಜ್ಯದ ಜನ ನಿಮ್ಮನ್ನು ನೈತಿಕ ಉನ್ನತ ಸ್ಥಿತಿಯಲ್ಲಿ ಇಟ್ಟು ನೋಡ್ತಾ ಇದ್ರು. ಆದರೆ ನೀವು ಆ ರಿಫಿಕೇಶನ್ ಮಾಡಿದ್ದೀರಿ. ಅವಾಗಲೂ BJP ಸರ್ಕಾರ ಇರಲಿಲ್ಲ. ಡೆವಲಪ್ ಆಗಿರೋದನ್ನು ಕೃಷಿ ಭೂಮಿ ಅಂತ ಖರೀದಿ ಮಾಡಿದ್ದಾರೆ ನಿಮ್ಮ ಬಾವಮೈದ, ಆಗಲೂ BJP ಸರ್ಕಾರ ಇರಲಿಲ್ಲ. ಅದಾದಮೇಲೆ ಡೆವಲಪ್ ಆಗಿರೋ ಬಡಾವಣೆನೇ ತೋರಿಸಿ ಕೃಷಿ ಭೂಮಿನ ಭೂಪರಿವರ್ತನೆ ಮಾಡ್ಕೊಂಡಿದ್ದೀರಿ, ಅವಾಗಲೂ BJP ಸರ್ಕಾರ ಇರಲಿಲ್ಲ. 2010ರಲ್ಲಿ ಆಲ್ರೆಡಿ ಡೆವಲಪ್ ಆದ ಭೂಮಿನ ನಿಮ್ಮ ಶ್ರೀಮತಿಯವರೇ ಸರ್ಕಾರಕ್ಕೆ ಬರೆದಿರೋ ಪತ್ರದಲ್ಲಿ 2001ರಲ್ಲೇ ಇದನ್ನು ಡೆವಲಪ್ ಮಾಡಿದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ. ಅದನ್ನು ದಾನ ರೂಪದಲ್ಲಿ ಸ್ವೀಕಾರ ಮಾಡ್ತೀರಿ. ಆಮೇಲೆ 2013ರ ಚುನಾವಣಾ ಅಫಿಡವಿಟ್ನಲ್ಲಿ ದಾನ ರೂಪದಲ್ಲಿ ಸ್ವೀಕಾರ ಮಾಡಿರೋದನ್ನು ಕಾಣಿಸೇ ಇಲ್ಲ. ಇದರಲ್ಲೇನು BJP ಕೈವಾಡ ಇದೆಯಾ? ನಿಮ್ಮ ಚುನಾವಣಾ ಅಫಿಡವಿಟ್ನಲ್ಲಿ ನೀವು ಇದನ್ನು ಉಲ್ಲೇಖ ಮಾಡೋದಲ್ಲೇನೆ ಹೈಡ್ ಮಾಡಿರೋದಕ್ಕೆ BJP ಕೈವಾಡ ಇದೆಯಾ? ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಲಾ ಗ್ರಾಜ್ಯುಯೇಟ್ಸು, ಕೆಲವು ಕಾಲ ವಕೀಲರಾಗಿ ಪ್ರಾಕ್ಟೀಸ್ ಮಾಡಿದ್ರಿ. ಸೆಕ್ಷನ್ 125A ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ಸ್ ಆ್ಯಕ್ಟ್ ಸೆಕ್ಷನ್ 125A ಯಾವುದೇ ಮಾಹಿತಿಯನ್ನು ಮುಚ್ಚಿಟ್ರೆ ಅದನ್ನು ಅಪರಾಧ ಅಂತ ಪರಿಗಣಿಸುತ್ತೋ ಇಲ್ವೋ? ಆ ಅಪರಾಧಕ್ಕೆ ಆ ಸೆಕ್ಷನ್ 125A ಪ್ರಕಾರ ಶಿಕ್ಷೆ ಏನು? 6 ತಿಂಗಳು ಜೈಲು. ಅಂದರೆ ಆ ಅಪರಾಧ ನೀವು ಮಾಡಿದಿರಿ. ಅದ್ರಲ್ಲಿ BJP ಕೈವಾಡ ಇದೆಯಾ? ರಾಜ್ಯಪಾಲರ ಕೈವಾಡ ಇದೆಯಾ? ಇಷ್ಟೆಲ್ಲ ಇರ್ರೆಗ್ಯುಲಾರಿಟೀಸ್ ಇದ್ದಾಗ, ಇಷ್ಟೆಲ್ಲ ನಿಯಮಬಾಹಿರವಾಗಿ ಆಗಿರಬೇಕಾದ್ರೆ ನೀವು BJPಯನ್ನು ಆರೋಪಿಸೋದು, ರಾಜ್ಯಪಾಲರನ್ನೇ ದೂರ್ತಕ್ಕಂಥದ್ದು, ಅದು ಯಾವುದನ್ನೂ ಕಂಡು ಭಯ ಬೀಳ್ತಿದ್ದೀರಿ ಅಂತಕ್ಕಂಥ ಅನುಮಾನ ವ್ಯಕ್ತ ಆಗ್ತಾ ಇದೆ. ಇದರೊಳಗೆ ಅಕ್ರಮ ನಡೆದಿದೆ ಅನ್ನೋದನ್ನು ನಿಮ್ಮ ನಡವಳಿಕೆಗಳು ಸಮರ್ಥಿಸ್ತಾ ಇದ್ದಾವೆ ಅಂತ ಅನಿಸ್ತಾ ಇದೆ.